ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸವಿತಾ. ನಾನು ಇವತ್ತಿನ ದಿವಸ ಎಲ್ಲಿಗೂ ಒಂದು ಪ್ರವಾಸಿ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಿ ಅಂತ ಹೇಳಿದ್ರೆ ಹೋಗ್ತಾ ಹೋಗ್ತಾ ಹೇಳ್ತಾ ಹೋಗ್ತೀನಿ ನಿಮಗೆ. ಬನ್ನಿ ಹೋಗೋಣ. ನಾವು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಕಣಿವೆ ಆಂಜನೇಯ ಸ್ವಾಮಿ ದೇವರ ದರ್ಶನ ಮಾಡಿಕೊಂಡು ನಾವು ಹೊರಟಿದ್ದು ಮಾರಿಕಣಿವೆ. ಫಸ್ಟ್ಗೆ ಸಿಗೋದು ನಮಗೆ ಮಾರಿಕಾಂಬಾ ದೇವಸ್ಥಾನ ಸಿಗುತ್ತೆ. ತುಂಬ ಬಿಸಿಲಿರೋದ್ರಿಂದನ ಕಣ್ಣು ಬಿಡೋದಕ್ಕೆ ಆಗಲ್ಲ, ಅಷ್ಟು ಬಿಸಿಲಿದೆ ನೋಡಿ. 8:30 ಇನ್ನೂ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ರೀಚ್ ಆದ್ವಿ. ಟೈಮು ಇವಾಗ 8:25 ಆಗಿದೆ. ಇವಾಗ ನಾವು ಮೊದಲನೇ ಬಾರಿಗೆ ದೇವರಿಗೆ ಒಂದು ಮಂಗಳಾರತಿ, ಕಣಿವೆ ಮಾರಮ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮಂಗಳಾರತಿಯನ್ನು ಮುಗಿಸ್ಕೊಂಡು ನೆಕ್ಸ್ಟ್ ನಾವೆಲ್ಲ ನೋಡೋಣ ಅಂತ ಹೇಳ್ಬಿಟ್ಟು ಇವಾಗ ಪ್ಲ್ಯಾನ್ ಮಾಡಿದ್ದೀವಿ. ಫಸ್ಟ್ ದೇವ್ರ ದರ್ಶನ ಮಾಡೋಣ, ಒಂದು ಮಂಗಳಾರತಿ ಮಾಡಿಸೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಇವಾಗ ನೋಡಿ, ಇದೇ ಕಣಿವೆ ಮಾರಮ್ಮ ದೇವರು ಇವರೇನೆ. ನಾವು ಹೋಗುವಾಗ ಇನ್ನು ಪೂಜೆ ಎಲ್ಲ ರೆಡಿ ಮಾಡ್ತಾಯಿದ್ರು. ಮಂಗಳಾರತಿ ಎಲ್ಲನೂ ಇಟ್ಬಿಟ್ಟು ನಾವು ಮೇಲೆಲ್ಲ ನೋಡ್ಕೊಂಡು ಬರೋಣ ಕಣಿವೆ ಅಂತೇಳಿ ಹೊರಟ್ವಿ. ನಂತರ ಪೂಜೆ ಆಗಿತ್ತು, ಅದನ್ನು ಕೂಡ ತೋರಿಸಿದ್ದೀನಿ. ಇಲ್ಲೇ ಪೂಜೆ ಆದಾಗ ಆಗಿರುತ್ತೆ ದೇವರು. ನಾವು ಒಳಗಡೆ ಎಂಟ್ರೆನ್ಸ್ ಇಲ್ಲ ಅಂತ ಹೇಳಿದರು. ಹೋಗ್ಬೇಕಾದ್ರೆ ಕಣಿವೆ ಒಳಗೆ ಸ್ವಲ್ಪ ಏನಾದರೂ ಕೇಳ್ಕೊಂಡು ಬಂದರೆ ಅಂದರೆ ಪರ್ಮಿಷನ್ ತೊಗೊಂಡು ಬಂದರೆ ಮಾತ್ರ ಅಲೋ ಇದೆ. ಮೇಲೆ ಹೆಂಗೆ ಗೆಸ್ಟ್ ಹೌಸ್ ಇದೆಯಲ್ಲ, ಅಲ್ಲಿ ಹೋಗಿ ಅಲ್ಲಿ ಗೇಟ್ ಇದೆ. ನಮಗೆ ಪರಿಚಯದವರು ಅಥವಾ ಯಾರಾದರೂ ಗೊತ್ತಿರೋ ಮೂಲಕ ಪರ್ಮಿಷನ್ ತೊಗೊಂಡು ಹೋದರೆ ಮಾತ್ರ ಆ ಕಡೆಯಿಂದ ಎಂಟ್ರಿ ಇದೆ ಅಂತ ಹೇಳಿದರು. ಹಂಗಾಗಿ ಒಂದು ಪರ್ಮಿಷನ್ ತೊಗೊಂಡು ನಾವು ಹೊರಟ್ವಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣ್ತಿದೆ ಇಂಥ ಬೇಸಿಗೆಯಲ್ಲೂ ಅಂತ ಹೇಳಿದರೆ. ಮಳೆಗಾಲದಲ್ಲಿ ಇನ್ನೂ ಎಷ್ಟು ಚೆನ್ನಾಗಿ ಕಾಣ್ಬೋದು. ಇದು ಹಸಿರನ್ನು ಒತ್ತು ತುಂಬಿ ನಿಂತಿರುತ್ತೆ. ಇವಾಗ ಬೇಸಿಗೆ ಆಗಿರೋದ್ರಿಂದ ಮರಗಳೆಲ್ಲ ಹಣ್ಣೆಲೆ ಎಲ್ಲ ಉದುರಿ ಎಲ್ಲ ಬೋಳಾಗಿ ಸ್ವಲ್ಪ ನಮಗೆ ಹಸಿರು ಥರ ಕಾಣಿಸ್ತಾ ಇಲ್ಲ. ಆಕಾರ ಹೆಂಗಿದೆ ಅಂದರೆ ಭಾರತದ ಭೂಪಟ ಏನಿದೆಯಲ್ಲ, ಆ ಭಾರತದ ಭೂಪಟ ಇದ್ದಂಗೆ ಇದು ಡ್ಯಾಮಿನ ಆಕಾರ ಇರೋದು. ಈ ಏನು ಕಣಿವೆ ಮಾರಮ್ಮನ ದೇವಸ್ಥಾನ ಕಡೆಗೆ ಬರ್ತಕ್ಕಂಥದ್ದು ಈ ನಮಗೇನು ಈ ಸಿಕ್ಕಿಮು, ಮೇಘಾಲಯ ಅವೆಲ್ಲ ಬರ್ತಾವಲ್ಲ, ಆ ಭಾಗಕ್ಕೆ ಬರುತ್ತೆ. ಈ ಗುಡ್ಡದ ಹಿಂಭಾಗ ಕೆಳಗಡೆ ಎಲ್ಲ ದಕ್ಷಿಣ ಭಾರತ ಬರುತ್ತೆ. ಆ ಕಡೆ ಎಲ್ಲ ತೋಟಗಳು ಅದು ಎಲ್ಲ ಕಾಣ್ತಾ ಇದೆಯಲ್ಲ, ಅದೆಲ್ಲ ಮುಂಬೈ ಭಾಗ ಬರ್ತದೆ. ಅದು ಇನ್ನೊಂದು ಮಾಮೂಲಿ ಮೇಲುಗಡೆ ಎಲ್ಲ ಜಮ್ಮು ಕಾಶ್ಮೀರ, ಉತ್ತರ ಪ್ರದೇಶ, ಮಧ್ಯಪ್ರದೇಶ ಮೇಲೆ ಬರುತ್ತೆ. ಆ ಭಾಗ ಎಲ್ಲ ಆ ಒಂದು ಭೂಪಟದಲ್ಲಿ ಏನು ಕಾಣುತ್ತೋ ಅದು ಅಲ್ಲಿ ತೋರಿಸ್ತಾರೆ. ಭಾರತದ ಭೂಪ ಹೇಳಿದ್ದಲ್ಲ, ಭಾರತದ ಭೂಪಟ ಆಕಾರ ಏನಿದೆ ಅದೇ ಆಕಾರದಲ್ಲಿ ಇದಿರೋದು. ಕಣಿವೆ ನಕ್ಷೆ ಇದೆ. ನಮ್ಮ ಮನೆಯವರು ಅವರಿಗೆ ಗೊತ್ತಿರೋ ಅಷ್ಟು ಮಟ್ಟಿಗೆ ಇಲ್ಲಿ ಹೇಳ್ತಾ ಇದ್ರು ಹಿಸ್ಟ್ರಿನ. ನಮ್ಮ ಒಂದು ಮಾರಿ ಕಣಿವೆಯ ನಕ್ಷೆ ನಮ್ಮ ಭಾರತ ಭೂಪಟ ಇರೋ ಥರ ಇದೆ ಅಂತೇಳಿ ಎಕ್ಸ್ಪ್ಲೈನ್ ಮಾಡಿ ಅವರಿಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಮಟ್ಟಿಗೆ ಅವ್ರು ಹೇಳ್ತಾ ಇದ್ರು. ಈ ಪ್ಲೇಸು ಮಾರಿ ಕಣಿವೆ ಅಂತೇಳಿ ಕರೀತಾರೆ. ಇದನ್ನ ರೀನೇಮ್ ಬಂದು ವಾಣಿ ವಿಲಾಸ ಸಾಗರ ಅಂತಲೂ ಕೂಡ ಹೇಳ್ತಾರೆ. ಇದು ನಮ್ಮ ದಕ್ಷಿಣ ಭಾರತದಲ್ಲಿಯೇ ಮೊಟ್ಟ ಮೊದಲನೆಯ ಒಂದು ಅಣೆಕಟ್ಟು ಅಂತಲೂ ಕೂಡ ಇದು ಪ್ರಸಿದ್ಧಿಯನ್ನು ಪಡೆದಿದೆ. ಇದು ಏನು ಹೇಳ್ತೀವಿ ಇಂಜಿನಿಯರ್ಸ್ ಅಂತೇಳಿ ಅಂಥ ಟೆಕ್ನಿಕಲ್ ತುಂಬ ಪವರ್ಫುಲ್ಲಾಗಿ ಎಲ್ಲರಿಗೂ ಎಡ್ಡಾಗಿರತಕ್ಕಂತಹ ಸರ್ ಎಂ ವಿಶ್ವೇಶ್ವರಯ್ಯನವರ ಮುಂದಾಳತ್ವದಲ್ಲಿ ಆಗಿರತಕ್ಕಂತಹ ಒಂದು ಅಣೆಕಟ್ಟು. ಇದು ಮುಂದಿನ ಜನ್ರೇಷನ್ನು ಚೆನ್ನಾಗಿರಲಿ ಅನ್ನೋ ಒಂದು ಧ್ಯೇಯೋದ್ದೇಶದಿಂದ ಮಾಡಿದಂಥ ಅಣೆಕಟ್ಟು. ಈಗಿನ ಇಂಜಿನಿಯರ್ಗಳು ಮಾಡಲ್ಲ ಅಂತಲೂ ಕೂಡ ಹೇಳ್ತಾ ಇದ್ದೀನಿ. ನಾನು ನನ್ನ ಮನಸ್ಸ ಇಚ್ಛೆಯಿಂದ ಹೇಳ್ತಾ ಇದ್ದೀನಿ. ಮುಂದಿನವ್ರಿಗೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ದೊಡ್ಡ ಅಣೆಕಟ್ಟನ್ನು ಕಟ್ಟಿದರು. ಇದಕ್ಕೆ 4ನೇ ಕೃಷ್ಣರಾಜೇಂದ್ರ ಒಡೆಯರ್ ಅವರ ಒಂದು ಸಾನ್ನಿಧ್ಯದಲ್ಲಿ ಆದಂತಹ ಒಂದು ಅಣೆಕಟ್ಟು. ಇದಕ್ಕೆ ಆನರ್ ಆಗಿರೋರು ಕೆಂಚಮ್ಮಣ್ಣಿ ಅನ್ನೋ ಒಬ್ಬ ಮೈಸೂರು ಸಂಸ್ಥಾನದ ರಾಣಿ ಅಂತ ಹೇಳೋದಕ್ಕೂ ತುಂಬ ಹೆಮ್ಮೆ ಆಗುತ್ತೆ ನನಗೆ. ಹಾಗೆಯೇ ಇದನ್ನು ಯಾವ ಉದ್ದೇಶಕ್ಕೋಸ್ಕರ ಮಾಡಿದರು, ಮುಂದಿನ ರೈತರಿಗೆ ಬೆಳೆ ಬೆಳೆಯೋದಕ್ಕೆ ನೀರಿನ ಸೋರ್ಸ್ ಚೆನ್ನಾಗಾಗಲಿ ಮತ್ತು ಕುಡಿಯೋ ನೀರಿನ ಒಂದು ಸರಬರಾಜು ಎಲ್ಲರಿಗೂ ಸಿಗಲಿ ಅನ್ನೋ ಉದ್ದೇಶದಿಂದ ಮುಂದಿನ ಒಂದು ಮಹತ್ತರವಾದಂತಹ ಒಂದು ವಿಚಾರಕ್ಕೋಸ್ಕರ ಈ ಒಂದು ಅಣೆಕಟ್ಟನ್ನು ಕಟ್ಟಿದರು. ಇದರಿಂದ ಎಷ್ಟೋ ರೈತರ ಬದುಕು ಕೂಡ ಬವಣೆನೂ ಸಮೇತ ನೀಗಿ ಒಳ್ಳೆಯ ಒಂದು
ಕೃಷಿ ಅಭಿವೃದ್ಧಿನೂ ಕೂಡ ಆಗಿದೆ, ಹಾಗೆ ನೀರಿನ ಒಂದು ವ್ಯವಸ್ಥೆನೂ ಕೂಡ ಕಾಪಾಡಿದೆ ಅಂತ ಹೇಳ್ಬೋದು. ಅಷ್ಟೊಂದು ಮುಂದಾಲೋಚನೆಯನ್ನು ಇಟ್ಕೊಂಡು ಈ ಅಣೆಕಟ್ಟನ್ನು ಮಾಡಿದ್ದಾರೆ. ಇದು ಹೆಸರುವಾಸಿಯಾದಂತಹ ಅಣೆಕಟ್ಟು ಅಂತ ಹೇಳ್ಬೋದು. ಇದು ಚಿತ್ರದುರ್ಗದಿಂದ 52 ಕಿಲೋಮೀಟ್ರ್ ದೂರದಲ್ಲಿದೆ, ಹಿರಿಯೂರಿಂದ 21 ಕಿಲೋಮೀಟ್ರ್ ದೂರದಲ್ಲಿದೆ, ಬೆಂಗಳೂರಿಂದ 182 ಕಿಲೋಮೀಟ್ರ್ ದೂರದಲ್ಲಿ ಇಂಥ ಮಹದಾದಂಥ ಯೋಜನೆ ಒಂದು ಮಾರ್ಪಾಟಾಗಿದೆ. ಆ ಹಿಂದೆ ಈಗ ಮಾಡ್ತಕ್ಕಂಥ ಒಂದು ಯಾವುದೇ ಯೋಜನೆ ಆಗಲಿ ಮುಂದಿನ ಜನ್ರೇಷನ್ನಿಗೆ ಬರಲಿ ಅಂತ ಮಾಡಲ್ಲ, ಅದು ಆವಾಗಲೇ ಕಳಪೆ ಆಗಿರೋ ಅಂಥ ಯೋಜನೆಗಳನ್ನೆಲ್ಲ ಮಾಡ್ತಾರೆ. ಅಂಥ ಮಹಾವಿಜ್ಞಾನಿಗಳು ಅಂತಲೇ ಹೇಳ್ಬೋದು. ಅಂಥ ಒಳ್ಳೆ ಇಂಜಿನಿಯರ್ ತಾಂತ್ರಿಕ ವಿಜ್ಞಾನ ಉಪಯೋಗಿಸ್ಕೊಂಡು ಈ ಥರ ಒಂದು ಹೆಮ್ಮೆಯ ಒಂದು ಅಣೆಕಟ್ಟನ್ನು ಕಟ್ಟಿದ್ದಾರೆ ಅಂತ ಹೇಳೋದಕ್ಕೆ ತುಂಬ ಹೆಮ್ಮೆನೂ ಕೂಡ ಆಗುತ್ತೆ. ಇದೇ ನೋಡಿ ನಮ್ಮ ಈ ಮಾರಿ ಕಣಿವೆ. ಹಾಗೆ ಇದನ್ನೆಲ್ಲ ಮುಗಿಸ್ಕೊಂಡು ಮುಂದೆ ಎಲ್ಲ ಹೋದ್ವಿ. ಆದರೆ ಕಣಿವೆ ಮೇಲೆ ಬ್ರಿಡ್ಜ್ ಮೇಲೆಲ್ಲ ಓಡಾಡೋದಕ್ಕೆ ನಮಗೆ ಬಿಡೋದಿಲ್ಲ. ಯಾಕೆ ಅಂದರೆ ಈಗ ರೀಸೆಂಟಾಗಿ ಕೆಲವು ಮಕ್ಕಳೆಲ್ಲ ಅಲ್ಲಿ ರೀಲ್ಸ್ ಎಲ್ಲ ಮಾಡೋಕ್ಕೋಗಿ ತುಂಬ ಅಪಾಯ ಮಾಡಿಕೊಂಡ್ರು, ಹಂಗಾಗಿ ಅಲೋ ಇಲ್ಲ. ಹಾಗೆಯೇ ನಾವು ಹೊರಗಡೆಯಿಂದನೇ ನೋಡಿಕೊಂಡು ಬಂದಿದ್ದು ರಂಗಸ್ವಾಮಿ ದೇವಸ್ಥಾನ, ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ. ಇಲ್ಲಿ ದಸರಾ ಹಬ್ಬದಲ್ಲಿ ಅಂಬು ತುಂಬ ವಿಜೃಂಭಣೆಯಿಂದ ನಡೆಯುತ್ತೆ. ಆ ದೇವಸ್ಥಾನದಲ್ಲಿ ಒಂದು ದರ್ಶನ ಮಾಡಿಕೊಂಡು ನೋಡಿ, ನಾವು ಹಳೇದನ್ನು ಮರುಕಳಿಸಿದ್ವಿ, ಜಗ್ಗಬೋರು ಅಂತೇಳಿ ಕರಿತೀವಿ. ಆ ಜಗ್ಗಬೋರಲ್ಲಿ ನಾನು ಸ್ವಲ್ಪ ಟ್ರೈ ಮಾಡಿದೆ, ಅದೊಂದು ವಿಡಿಯೋ ಇರಲಿ ಅಂತ ಹಾಕಿದ್ವಿ. ಅದೆಲ್ಲ ಮುಗಿಸ್ಕೊಂಡು ಬಂದಿದ್ದು ನಾವು ಆಲೂರಾಮೇಶ್ವರ ಅಂತ ಇದೆ ಹೊಸದುರ್ಗ ತಾಲೂಕು ಹತ್ರ, ಅಲ್ಲಿಗೆ ಹೋಗೋಣ ಅಂತೇಳ್ಬಿಟ್ಟು ಬಂದಿದ್ದು. ಅಲ್ಲಿ ರಿಯಲ್ ವಾಯ್ಸು ಕೂಡ ಇದೆ, ಅದರಲ್ಲಿ ನಾನು ವಾಯ್ಸ್ ಓವರಿಂಗು ಕೂಡ ಮಾಡ್ತಾಯಿದ್ದೀನಿ, ನ್ಯಾಚುರಲ್ ಆಗಿರಲಿ ಅಂತ ಹೇಳ್ಬಿಟ್ಟು. ಹಾಗೆ ಅಲ್ಲಿ ಬಂದಾಗ ತುಂಬಾ ರಶ್ ಇತ್ತು. ಯುಗಾದಿ ಹಬ್ಬ ಆಗಿ ಮಾರನೇ ದಿನ ಆಗಿತ್ತು, ಹಾಗಾಗಿ ಜನಗಳೆಲ್ಲನೂ ಒಂದು ಸ್ವಲ್ಪ ದೇವ್ರನ್ನೂ ನೋಡ್ದಂಗೆ ಆಗುತ್ತೆ. ಒಂದು ಪ್ರವಾಸಿ ಸ್ಥಳನೂ ಕೂಡ ಆಗಿದೆ ಅದು. ತುಂಬ ಜನ ಸೇರಿಕೊಂಡಿತ್ತು, ಹಂಗಾಗಿ ನಾವು ಅಲ್ಲಿ ವಿಶೇಷತೆ ಬಗ್ಗೆ ಹೇಳೋಕ್ಕೆ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಅಲ್ಲೊಂದು ದರ್ಶನ ಮಾಡಿ ಮಂಗಳಾರತಿ ಮಾಡಿಸ್ಕೊಂಡು ನೆಕ್ಸ್ಟು ಇಲ್ಲಿ ಗಂಗೆ ಸ್ನಾನ ಅಂಥೇಳಿ ಇಲ್ಲಿ ಒಂದು ಮಂದಿರ ಇದೆ, ಅಂದರೆ ಸಣ್ಣದಾದ ಒಂದು ಗಂಗಾದೇವಿ ದೇವಸ್ಥಾನ ಇದೆ. ಅಲ್ಲಿ ಕ್ಯೂ ಸಿಸ್ಟಮ್ ಮಾಡಿದ್ದಾರೆ, ಇತ್ತೀಚೆಗೆಲ್ಲ ಫೀಸೆಲ್ಲ ಇದೆಯಂತೆ, ಬಟ್ ನಾವು ಹಾಕಿಸ್ಕೊಳ್ಳಿಲ್ಲ, ಹಾಗೆ ನೋಡಿದ್ವಿ. ಅದನ್ನು ಇನ್ನೊಂದು ದಿವಸ ಪ್ರತ್ಯೇಕವಾಗಿ ವೀಡಿಯೋ ಮಾಡ್ತೀವಿ. ಅದನ್ನೆಲ್ಲ ಮುಗಿಸ್ಕೊಂಡು ಬಂದಿದ್ದು ನಾವು ನನ್ನ ತಂಗಿ ಮನೆಗೆ ಬಂದ್ವಿ, ಹತ್ರದಲ್ಲೇ ಹೋಗಿದ್ವಿ. ಹಾಗಾಗಿ ತಂಗಿ ಮಗಳು ಬರ್ತೀನಿ ಅಂದಿದ್ಲು, ಅವಳನ್ನ ಕರ್ಕೊಂಡು ಅವ್ರನ್ನ ಸ್ವಲ್ಪ ಮಾತಾಡಿಸ್ಕೊಂಡು ಮಕ್ಕಳಿಬ್ಬರು ಜೊತೆಗೆ ಇದ್ರಿಂದನ ಆಂಟಿ ಮನೆಗೆ ಹೋಗಿದ್ದ ತುಂಬ ದಿನ ಆಗಿತ್ತು. ಅಲ್ಲಿ ಹೋಗ್ಬಿಟ್ಟು ಅವಳು ಫೋನ್ ಮಾಡಿದ್ರಿಂದ ಊಟಕ್ಕೆಲ್ಲ ರೆಡಿ ಮಾಡಿದ್ಲು, ಹಾಗಾಗಿ ಅಲ್ಲಿ ಊಟ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ವಿಶ್ರಾಂತಿ ತೊಗೊಂಡ್ವಿ ನಾವು. ಹಾಗೆ ಕೆಲವೊಂದು ಫೋಟೋ ಅವಳ ಆರ್ತಕ್ಷತೆ ನನ್ನ ತಂಗಿ ಮಗಳದ್ದೆಲ್ಲ ಫೋಟೋ ಇತ್ತು, ನೋಡಿರಲಿಲ್ಲ ನಾವು. ನೋಡಿಬಿಟ್ಟು ಅಲ್ಲೆಲ್ಲನೂ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದ್ವಿ. ಹಂಗೇ ಸ್ವಲ್ಪ ಸಂಜೆ ಆಗಿ ತುಂಬ ಬಿಸಿಲು ಇದ್ದಿದ್ದರಿಂದ ನಮ್ಮನೆ ಸುಮ್ಮನೆ ಹಂಗೆ ರೆಸ್ಟ್ ಮಾಡ್ತಾಯಿದ್ರು. ನಾವು ಫೋಟೋಗಳೆಲ್ಲ ನೋಡಿಕೊಂಡು ಮಾತಾಡ್ಕೊತ ಅವಳನ್ನ ಜೊತೆಗೆ ಕರ್ಕೊಂಡು ಬಂದ್ವಿ. ಹಾಗೆ ನಾವು ಒಂದು ತೋಟವನ್ನು ನೋಡಿಕೊಂಡು ಇನ್ನೊಂದು ಊರ ಪಕ್ಕದಲ್ಲೇ ಇರೋ ತೋಟಕ್ಕೆ ಬಂದ್ವಿ. ಬಿಸಿಲು ತುಂಬಾ ಇದ್ದದ್ರಿಂದ ತೋಟ ನೋಡಬೇಕು ಅಂದರೆ ಆಗಲ್ಲ. ಬೆಳಗಿನ ಜಾವ ತುಂಬಾ ಚೆನ್ನಾಗಿರುತ್ತೆ, ಅದರಲ್ಲೂ ಮಳೆ ಸ್ವಲ್ಪ ಲೇಟ್ ಮಾಡ್ತಾಯಿದೆ, ಹಂಗಾಗಿ ತೋಟಗಳಂತೂ ನೋಡೋಕ್ಕಾಗಲ್ಲ ಬಿಸಿಲಲ್ಲಿ, ಅಷ್ಟು ಬಳಲಿರ್ತವೆ. ಮನುಷ್ಯನೇ ಬಿಸಿಲಿಗೆ ಎಷ್ಟು ಬೇಗ ಬಳಲ್ತಾನೆ, ಅದರಲ್ಲಿ ಗಿಡ ಮರಗಳು ತಡ್ಕೋತಾವ. ಅದು ನಮ್ಮ ಮನೆಯವ್ರಿಗೆ ಆ ಕಡೆದೇ ಚಿಂತೆ. ಅದರಲ್ಲೂ ಈಗ 3-4 ದಿವಸ ತೋಟದ ಕಡೆಗೆ ಬಂದಿಲ್ಲ, ಹಂಗಾಗಿ ಅಷ್ಟೂ ಅಡ್ಡಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ತೋಟನ ಸುತ್ತಾಡ್ತಾ ಹೋದ್ರು. ನಾವು ನಮ್ಮ ಕೈಯಲ್ಲಾಗುವಷ್ಟು ಸ್ವಲ್ಪ ಅಲ್ಲಿ ಇಲ್ಲಿ ಎಲ್ಲ ನೋಡಿಕೊಂಡು ಬಂದ್ವಿ. ಅವರು ನೀರಿನ ವಾಲ್ಗಳು ಎಲ್ಲಿ ನೀರು ಹೋಗಿದೆ ಅದನ್ನೆಲ್ಲ ಚೆಕ್ ಮಾಡಿ ಮತ್ತೊಂದು ಸರಿ ವಾಲೆಲ್ಲ ತಿರುಗಿಸಿ ಬರ್ತಾಯಿದ್ರು. ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಮನೆ ಹತ್ರ ಬಂದ್ವಿ ಹೋಗೋಣ ಅಂತ. ಹಾಗೆ ನಮ್ಮ ಮನೆಯವ್ರ ದೊಡ್ಡಪ್ಪ ಇವರು ಮತ್ತೆ ಯಾವಾಗ್ಲೂ ಕೈಯಾಗ ಆತದ್ದು 100 ರೂಪಾಯಿ ಆದ ತಕ್ಷಣ ಸ್ವರಕ್ಕೆ ಇಕ್ಬೇಕು. ನಾವು ಗರೀಬ್ ಬಂದಾಗ ಹೋದ್ವಿ. ಅವ್ರಿಗೆ ಇವಾಗ ತುಂಬ ಏಜ್ ಆಗಿದೆ, ಹಂಗಾಗಿ ಮಕ್ಳ ಥರ ಆಡ್ತಾರೆ, ಚಿಕ್ಕ ಮಕ್ಳ ಥರ. ಹಾಗೆ ನಾವೆಲ್ಲ ಮುಗಿಸ್ಕೊಂಡು ಬಂದು ಮಗಳು ಮತ್ತು ತಂಗಿ ಮಗಳು ಮಗ ಸೇರಿ ನಾವು ರೆಸಿಪಿ ಮಾಡ್ತೀವಿ ಅಂತೇಳಿ ಮಾಡಿ ತರಲೆ ಚಾಷ್ಟೆ ಮಾಡ್ತಾಯಿದ್ರು. ಅದನ್ನೆಲ್ಲ ಮುಗಿಸ್ಕೊಂಡು ಸಣ್ಣದಾಗಿ ಆಲ್ರೆಡಿ ಇದನ್ನು ಹಾಕಿದ್ದೀನಿ ನಾನು, ಯುಗಾದಿ ಹಬ್ಬದಲ್ಲಿಗೆ ಮಾಡಿದ್ದೆ ಎಲ್ಲನ. ಹಾಗೆ ಒಂದು ಗೇಮ್ ಇರಲಿ ಅಂತೇಳಿ ಆಟ ಆಡಿದ್ವಿ ಮಕ್ಕಳು ನಾವು ಎಲ್ಲ ಒಟ್ಟಿಗೆ. ಹಿಂಗಾಗಿ ಇವತ್ತಿನ ದಿನನ ಕಳೆದ್ವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಾಯ್, ಮತ್ತೆ ಸಿಗೋಣ.